ನಾವ್ ಎಷ್ಟೊಂದು ಕಸ್ಟಮರ್ಸ್ ನ ವಿಸಿಟ್ ಮಾಡಿದಾಗ ಅವ್ರಿಗೆ ಯಾವಾಗ್ಲೂ ಒಂದು ಕನ್ಫ್ಯೂಷನ್ ಇರುತ್ತೆ, ನಾನು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಅಲ್ಲಿ ಹೋಗ್ಬೇಕಾ ಇಲ್ಲ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಹೋಗ್ಬೇಕಾ ಅಂತ. ಸೊ ಇದನ್ನ ಆನ್ಸರ್ ಮಾಡಕ್ಕೆ ನಾನೊಂದು ಲೈನ್ ಡಯಾಗ್ರಾಮ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ ಟು ಎಂಡ್ ನೋಡಿದ್ರೆ ನಿಮಗೆ ಆನ್ ಗ್ರಿಡ್ ಹೈಬ್ರಿಡ್ ಅನ್ನೋ ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಆನ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಈ ಸೋಲಾರ್ ಪ್ಯಾನಲ್ಸ್ ಇಂದ ಬರೋ ಡಿ ಸಿ ಕರೆಂಟ್ ನ ಇನ್ವರ್ಟರ್ ಏನ್ ಮಾಡುತ್ತೆ, ಎ ಗೆ ಕನ್ವರ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೊಡುತ್ತೆ. ಸೊ ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದ ನಮ್ಮ ಮನೆಗೆ ಕರೆಂಟ್ ಬರುತ್ತೆ. ಸೊ ಫಸ್ಟ್ ಏನಾಗುತ್ತೆ, ನಮ್ಮ ಮನೆ ಕನ್ಸಂಪ್ಷನ್ಗೆ ಸೋಲಾರ್ ಪ್ರೊಡಕ್ಷನ್ ಬಂದಿದ್ದು ಯುಟಿಲೈಸ್ ಮಾಡ್ತೀವಿ. ಸೊ ಈಗ ಇದು ಇನ್ನೂ ಎಕ್ಸೆಸ್ ಪ್ರೊಡಕ್ಷನ್ ಇದ್ರೆ ಏನಾಗುತ್ತೆ, ಇದು ನೆಟ್ ಮೀಟರ್ಗೆ ಹೋಗಿ ಮೀಟರ್ ರೆಕಾರ್ಡ್ ಆಗಿ ಮೀಟರ್ ಇಂದ ಗ್ರಿಡ್ಗೆ ಹೋಗುತ್ತೆ. ಸೊ ಇದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಈ ಇನ್ವರ್ಟರ್ ವರ್ಕ್ ಆಗೋದಕ್ಕೆ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಈ ನಮ್ಮ ಜೆಸ್ಕಾಮ್ ಇಲ್ಲ ಬೆಸ್ಕಾಮ್ ಗ್ರಿಡ್ ಇರುತ್ತಲ್ಲ, ಇದರಿಂದ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇದಕ್ಕೆ ಬೇಕು. ಈ ಫ್ರೀಕ್ವೆನ್ಸಿ ಸಿಕ್ಕರೆ ಏನ್ ಮಾಡುತ್ತೆ, ಈ ಡಿ ಸಿ ನ ಎ ಸಿಗೆ, ಸೊ ಡಿ ಸಿ ಡೈರೆಕ್ಟ್ ಕರೆಂಟ್ ಇರುತ್ತೆ, ಇದನ್ನ ಎ ಸಿ ನ ಸೈನ್ ವೇವ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ಈ ಸೈನ್ ವೇವ್ ಕನ್ವರ್ಟ್ ಮಾಡಕ್ಕೆ ಈ 50 ಹರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಕರೆಂಟ್ ಹೋಯ್ತು ಅಂತಂದ್ರೆ, ಸೊ ಇಲ್ಲಿಂದ ಎಲೆಕ್ಟ್ರಿಸಿಟಿ ಬರಲ್ಲ. ಎಲೆಕ್ಟ್ರಿಸಿಟಿ ಬಂದಿಲ್ಲ ಅಂದ್ರೆ ಏನಾಗುತ್ತೆ, ಈ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಸಿಗಲ್ಲ. ಸೊ ಈ ಪೂರ್ತಿ ಸೋಲಾರ್ ಸಿಸ್ಟಮ್ ಏನಾಯ್ತು, ಕರೆಂಟ್ ಹೋದ್ರೆ ವರ್ಕ್ ಆಗಲ್ಲ. ಸೊ ಇಲ್ಲಿ ಕೆಲವು ಸ್ಕ್ರೀನ್ ಶಾಟ್ ಹಾಕಿದೀನಿ ನೋಡಿ. ಈ ಏನು ಗ್ಯಾಪ್ ಹೋಗಿದೆ, ಇದು ಕರೆಂಟ್ ಹೋಗಿದೆ. ಸೊ ಕರೆಂಟ್ ಹೋದಾಗ ಸೋಲಾರ್ ಪ್ರೊಡಕ್ಷನ್ ಇಲ್ಲ. ಸೇಮ್ ಇಲ್ಲಿನೂ ಅದೇ ತರ ಆಗಿದೆ. ಸೊ ಬೇಸಿಕ್ಲಿ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ನಿಮ್ಮ ಗ್ರಿಡ್ ಕರೆಂಟ್ ತೆಗೆದ್ರು ಅಂದ್ರೆ ನಿಮ್ ಸೋಲಾರ್ ಪ್ರೊಡಕ್ಷನ್ ಏನಾಗುತ್ತೆ, ಎಲ್ಲ ಝೀರೋ ಆಗ್ಬಿಡುತ್ತೆ. ಓಕೆನಾ. ಸೊ ಈಗ ಹೈಬ್ರಿಡ್ ಸಿಸ್ಟಮ್ ಬರೋಣ. ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಸೇಮ್ ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಸೋಲಾರ್ ಪ್ಯಾನಲ್ಸ್ ಡಿ ಸಿ ಕರೆಂಟ್ ಪ್ರೊಡಕ್ಷನ್ ಮಾಡುತ್ತೆ. ಇದು ನಾವು ಪ್ಯೂರ್ದು ಹೈಬ್ರಿಡ್ ಇನ್ವರ್ಟರ್ ಪ್ಲಸ್ ಬ್ಯಾಟ್ರಿ ಯೂಸ್ ಮಾಡ್ತಿದ್ವಿ ಇಲ್ಲಿ. ಇದು ಲಿಥಿಯಂ ಬ್ಯಾಟ್ರಿ ಬರುತ್ತೆ ಪ್ಲಸ್ ಹೈಬ್ರಿಡ್ ಇನ್ವರ್ಟರ್. ಸೇಮ್ ಡಿ ಸಿ ಬಂದಿದ್ದು ಏನ್ ಮಾಡುತ್ತೆ, ಎ ಸಿ ಕನ್ವರ್ಟ್ ಮಾಡುತ್ತೆ, ಇಲ್ಲಿಂದ ಫ್ರೀಕ್ವೆನ್ಸಿ ತಗೊಳುತ್ತೆ, 50 ಹರ್ಟ್ಸ್ ಫ್ರೀಕ್ವೆನ್ಸಿ ತಗೊಂಡು ಕನ್ವರ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೊಡುತ್ತೆ, ಇಲ್ಲಿಂದ ಮನೆಗೆ ಕರೆಂಟ್ ಬರುತ್ತೆ. ಎಕ್ಸ್ಟ್ರಾ ಆಗಿದ್ದು ವಾಪಸ್ ನೆಟ್ ಮೀಟರ್ಗೆ ಹೋಗಿ ಅಲ್ಲಿಂದ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ನಿಮಗೆ ದುಡ್ಡು ಬರುತ್ತೆ. ಇದು ಕರೆಂಟ್ ಇದೆ ಅಂದ್ರೆ. ಈಗ ಕರೆಂಟ್ ಹೋಯ್ತು. ಕರೆಂಟ್ ಹೋದ ತಕ್ಷಣ ಇಲ್ಲೇನಾಗ್ತಿತ್ತು, ಈ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇದಕ್ಕೆ ಸಿಗಲ್ಲ. 50 ಹರ್ಟ್ಸ್ ಫ್ರೀಕ್ವೆನ್ಸಿ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಡಿ ಸಿ ನ ಎ ಸಿ ಕನ್ವರ್ಟ್ ಮಾಡಕ್ ಆಗಲ್ಲ. ಸೊ ಈಗೇನ್ ಮಾಡುತ್ತೆ, ಕರೆಂಟ್ ಹೋದಾಗ ಈ ಪ್ಯೂರ್ ಲಿಥಿಯಂ ಬ್ಯಾಟ್ರಿ ಪ್ಲಸ್ ಹೈಬ್ರಿಡ್ ಇನ್ವರ್ಟರ್ ಬಂದು ಈ ಡಿ ಸಿ ಬ್ಯಾಟ್ರಲ್ಲೇ ಸ್ವಲ್ಪ ಎನರ್ಜಿ ಸ್ಟೋರ್ ಆಗಿರುತ್ತೆ. ಈ ಎನರ್ಜಿನ ಯೂಸ್ ಮಾಡಿ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಆಟೋಮ್ಯಾಟಿಕ್ ಈ ಇನ್ವರ್ಟರ್ ಜನರೇಟ್ ಮಾಡುತ್ತೆ. ಸೊ ಜನರೇಟ್ ಮಾಡಿ ಈ ಡಿ ಸಿ ಕರೆಂಟ್ ನ ಇನ್ನೊಂದ್ಸತಿ ಎ ಸಿ ಕನ್ವರ್ಟ್ ಮಾಡಿ ನಿಮ್ ಮನೆಗೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನಿಮಗೆ ಜೆಸ್ಕಾಮ್ ಇಂದ ಕರೆಂಟ್ ಹೋದ್ರುನು ಇದೇ ಆಟೋಮ್ಯಾಟಿಕ್ ಏನ್ ಮಾಡುತ್ತೆ, ಸೋಲಾರ್ ಪವರ್ ನ ಡಿ ಸಿ ನ ಎ ಗೆ ಕನ್ವರ್ಟ್ ಮಾಡಿ ನಿಮ್ ಮನೆಗೆ ಕೊಡುತ್ತೆ. ಏನಕ್ಕಂದ್ರೆ ಈ ಬ್ಯಾಟ್ರಿ ಕೆಪಾಸಿಟಿ ಪವರ್ ಇರೋದ್ರಿಂದ ಇದನ್ನ ಕನ್ವರ್ಷನ್ ಆಗುತ್ತೆ. ಸೊ ಏನಾಗುತ್ತೆ, ಕರೆಂಟ್ ಹೋದ್ರು ನಿಮ್ ಮನೆಗೆ ಸೋಲಾರ್ ಪವರ್ ಯುಟಿಲೈಸೇಷನ್ ಬರುತ್ತೆ. ಪ್ಲಸ್ ಏನಾಗುತ್ತೆ, ಇಲ್ಲಿ ಎಕ್ಸೆಸ್ ಪವರ್ ಜನರೇಟ್ ಆಗ್ತಿದೆ, ಮನೆ ಯೂಸ್ ಆದ್ಮೇಲೆ ಇನ್ನೂ ಎನರ್ಜಿ ಪ್ರೊಡಕ್ಷನ್ ಇದೆ ಅಂತಂದ್ರೆ ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ. ಸೊ ಇದು ಹೈಬ್ರಿಡ್ ಸಿಸ್ಟಮ್. ಸೊ ಇಲ್ಲೇನಾಯ್ತು, ನಿಮಗೆ ಕರೆಂಟ್ ಹೋದ್ರೂ ಸೋಲಾರ್ ಎನರ್ಜಿ ಯೂಸ್ ಮಾಡಿದ್ರಿ, ಬ್ಯಾಟ್ರಿನೂ ಫುಲ್ ಆಯ್ತು. ಒಂದ್ ಎಕ್ಸಾಂಪಲ್ ತಗೊಳ್ಳಿ, ಬೆಳಿಗ್ಗೆಯಿಂದ 24 ಅವರ್ಸ್, ಬೆಳಿಗ್ಗೆಯಿಂದ ನೆಕ್ಸ್ಟ್ ದಿನ ಬೆಳಿಗ್ಗೆ ತನಕ ಕರೆಂಟ್ ಇಲ್ಲ. ಸೊ ನೆಕ್ಸ್ಟ್ 24 ಅವರ್ಸ್ ಕರೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ ಸೋಲಾರ್ ಎನರ್ಜಿನ ಡೈರೆಕ್ಟ್ ಮನೆಗೆ ಇದು ಬ್ಯಾಟ್ರಿ ಕೊಡುತ್ತೆ, ಪ್ಲಸ್ ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ. ಲೆಟ್ಸ್ 100% ಚಾರ್ಜ್ ಆಯ್ತು ಅಂದ್ರೆ 6 AM ಇಂದ 6 PM ಅಷ್ಟೊತ್ತಿಗೆ ನಿಮ್ ಮನೆ ಪೂರ್ತಿ ಸೋಲಾರ್ ಇಂದ ರನ್ ಆಯ್ತು, ಪ್ಲಸ್ ಬ್ಯಾಟ್ರಿನೂ 100% ಚಾರ್ಜ್ ಆಯ್ತು. ನೈಟ್ ಪೂರ್ತಿಗೆ ನಿಮ್ ಬ್ಯಾಟ್ರಿ 100% ಚಾರ್ಜ್ ಇರುತ್ತೆ, ನೈಟ್ ಪೂರ್ತಿ ರನ್ ಮಾಡ್ಬೋದು. ಇದು ಹೈಬ್ರಿಡ್ ಸೋಲಾರ್ದು ಅಡ್ವಾಂಟೇಜ್. ಈಗ ಇನ್ನೊಂದು ಅಡ್ವಾಂಟೇಜ್ ಈ ಪ್ಯೂರ್ ಕಂಪ್ನಿದ್ ಏನಂದ್ರೆ, ಇದು ಬಂದ್ಬಿಟ್ಟು ಲಿಥಿಯಂ ಬ್ಯಾಟ್ರೀಸ್, ಲಿಥಿಯಂ ಅಯಾನ್ ಬ್ಯಾಟ್ರೀಸ್. ಸೊ ಇದ್ರಲ್ಲಿ ನಿಮಗೆ ಝೀರೋ ಮೇಂಟೆನೆನ್ಸ್, ಲೈಫ್ ಬಂದು 12+ ಇಯರ್ಸ್ ಬರುತ್ತೆ. ಸೊ ನಿಮ್ ಮಾಮೂಲಿ ಹಳೆ ಡಿಸ್ಟಿಲ್ಡ್ ವಾಟರ್ ಬ್ಯಾಟ್ರೀಸ್ ಇಟ್ಕೊಂಡು ಅದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಅದೆಲ್ಲ ಬದಲು ನೀವು ಲಿಥಿಯಂ ಬ್ಯಾಟ್ರೀಸ್ಗೆ ಹೋಗ್ಬಿಟ್ರೆ ನಿಮಗೆ 2 ಅಡ್ವಾಂಟೇಜ್. ಅದು ಪ್ಯೂರ್ ಪವರ್ ಕಂಪ್ನಿದೆ. ಬೇರೆ ಬ್ಯಾಟ್ರೀಸ್ ಈ ತರ ಮಾಡಲ್ಲ, ಈ ಫೀಚರ್ಸ್ ಇರಲ್ಲ. ಈ ಒಂದು ಇನ್ವರ್ಟರ್ ಅಲ್ಲೇ ನಿಮಗೆ ಸೋಲಾರ್ ಕಂಪ್ಯಾಟಿಬಿಲಿಟಿನೂ ಬಂದ್ಬಿಡ್ತು, ಈ ಬ್ಯಾಕಪ್ನು ಬಂದ್ಬಿಡುತ್ತೆ. ಸೊ ಪ್ರೈಸ್ ವೈಸ್ ಅಲ್ಲಿ ಏನಾಗುತ್ತೆ, ಇದು ಸ್ವಲ್ಪ ಪ್ರೈಸ್ ವೈಸ್ ಅಲ್ಲಿ ಕಮ್ಮಿ ಇರುತ್ತೆ. ಏನಕ್ಕಂದ್ರೆ ಆನ್ ಗ್ರಿಡ್ ಪ್ರೈಸ್ ಕಮ್ಮಿ ಇರುತ್ತೆ. ಏನಕ್ಕಂದ್ರೆ ಇಲ್ಲಿ ಮಾಮೂಲಿ ಬರೀ ಇನ್ವರ್ಟರ್ ಅಷ್ಟೇ. ಇಲ್ಲೇನಾಗುತ್ತೆ, ಹೈಬ್ರಿಡ್ ಇನ್ವರ್ಟರ್ ಪ್ಲಸ್ ಬ್ಯಾಟ್ರಿ ಬರುತ್ತೆ. ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ, ನೀವು ಮಾಮೂಲಿ ಡಿಸ್ಟಿಲ್ಡ್ ವಾಟರ್ ಬ್ಯಾಟ್ರೀಸ್ ನ ತಂದು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡೋ ಬದಲು ಇದು ಒಂದ್ಸತಿ ಹಾಕ್ಬಿಟ್ರೆ 12+ ಇಯರ್ಸ್ ಲೈಫ್ ಬರುತ್ತೆ. ಸೋಲಾರ್ ಎನರ್ಜಿನ ಕನ್ವರ್ಟ್ ಮಾಡಿ ಡೈರೆಕ್ಟ್ ನಿಮ್ ಮನೆಗೂ ಕೊಡುತ್ತೆ, ಅದನ್ನು ಚಾರ್ಜ್ ಆಗುತ್ತೆ, ಎಲ್ಲ ಆಟೋಮೆಟಿಕ್ ಆಗುತ್ತೆ. ಸೊ ನಿಮಗೆ ಟೆನ್ಷನ್ ಫ್ರೀ ಆಗಿ ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊಂಡು ಕರೆಂಟ್ ಬಿಲ್ನು ಝೀರೋ ಮಾಡಬಹುದು. ಸೊ ಎಂಡ್ ಆಫ್ ದ ಡೇ ಗೋಲ್ ಏನು, ಇಲ್ಲೂ ಕರೆಂಟ್ ಬಿಲ್ ಝೀರೋ ಆಗುತ್ತೆ, ಇಲ್ಲೂ ಕರೆಂಟ್ ಬಿಲ್ ಝೀರೋ ಆಗುತ್ತೆ.
ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಆನ್ ಗ್ರಿಡ್ ಅಂದ್ರೇನು, ಹೈಬ್ರಿಡ್ ಅಂದ್ರೇನು, ಯಾವ ತರ ವರ್ಕ್ ಆಗುತ್ತೆ, ನಿಮ್ ರಿಕ್ವೈರ್ಮೆಂಟ್ ಯಾವ್ದು ಸೂಟೇಬಲ್ ಅಂತ ಕ್ಲಾರಿಟಿ ಸಿಕ್ಕಿರ್ಬೋದು. ಇನ್ನೂ ಡೌಟ್ಸ್ ಇದ್ರೆ ಈ ನಂಬರ್ ಏನಿದೆ ಇದಕ್ಕೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಮ್ಮ ಟೀಮ್ ಯಾವಾಗ್ಲೂ ರೆಡಿ ಇರ್ತಾರೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಥ್ಯಾಂಕ್ ಯು.